ಬಿಗ್ ಬಾಸ್ ಸ್ಪರ್ಧಿ ರಜತ್ ಮತ್ತು ವಿನಯ್ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದೆ. ನಿನ್ನೆಲ್ಲ ಬಹಳಷ್ಟು ಹಲ್ಚಲನ್ನ ಎಬ್ಬಿಸಿದಂತಹ ಪ್ರಕರಣ ಇದು. ಇದರಲ್ಲಿ ಇವರಿಬ್ಬರ ಅರೆಸ್ಟ್ ಕೂಡ ಆಯಿತು. ರಾತ್ರೋರಾತ್ರಿ ವರಸೆಯನ್ನ ಬಸವೇಶ್ವರನಗರ ಪೊಲೀಸರು ಬದಲಿಸಿದ್ದಾರೆ. ಮಧ್ಯಾಹ್ನ ಅರೆಸ್ಟ್ ಮಾಡಿದ್ರು, ಮತ್ತೆ ರಾತ್ರಿ ಆಗೋಷ್ಟೊತ್ತಿಗೆ ಇಬ್ಬರು ಕೂಡ ರಿಲೀಸ್ ಆದ್ರು. ಬಂಧನದ ಬಳಿಕ ಸ್ಪೆಷಲ್ ಬೇಲ್ ಆಗಬೇಕು, ಇಲ್ಲವಾದ್ರೆ ಕೋರ್ಟ್ ಬೇಲ್ ಆಗಬೇಕು. ವಿನಯ್ ಹಾಗೂ ರಜತ್ಗೆ ಪೊಲೀಸರು ಏನಾದರೂ ಸ್ಪೆಷಲ್ ಕನ್ವೀನಿಯನ್ಸ್ ಅನ್ನ ಮಾಡಿಕೊಟ್ರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ತಡರಾತ್ರಿ ನೋಟಿಸ್ ಕೊಟ್ಟು ಆರೋಪಿಗಳನ್ನ ಬಿಡುಗಡೆ ಮಾಡಿದ್ದು ಯಾಕೆ ಅನ್ನೋದು ಪ್ರಶ್ನೆ. ಇವರಿಬ್ಬರ ಹಿಂದಿರುವಂತಹ ವ್ಯಕ್ತಿಗಳ ಪ್ರಭಾವಕ್ಕೆ ಮಣಿದ್ರ ಪೊಲೀಸರು. ಮತ್ತು ಹಾಗಾದ್ರೆ ಈ ಅರೆಸ್ಟ್ ಅನ್ನುವಂತಹ ಪ್ರಹಸನವನ್ನ ಯಾಕೆ ಮಾಡಿದ್ರು? ಒಂದು ಕೇಸ್ನಲ್ಲಿ ಮುಂದುವರಿಯೋದಕ್ಕೆ ಧೈರ್ಯ ಇರಬೇಕು. ಧೈರ್ಯ ಇಲ್ಲ ಅಂದರೆ ಏನರ್ಥ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ, ವಿನಯ್ ಗೌಡ ಮತ್ತು ರಜತ್ ಇಬ್ಬರನ್ನ ಕೂಡ ಮಧ್ಯರಾತ್ರಿ ಬಿಡುಗಡೆಗೊಳಿಸಿದ್ರು. ಹಾಗಾದರೆ ಬಂಧನದ ಪ್ರಕ್ರಿಯೆಯನ್ನು ಮಾಡಿದ್ಯಾಕೆ? ಆವಾಗಲೇ ಏನು ಅವಕಾಶ ಇರುತ್ತೆ, ಏನು ಅವಕಾಶ ಇರಲ್ಲ ಅಂತ ಗೊತ್ತಿರಲಿಲ್ವಾ ಪೊಲೀಸರಿಗೆ? ಕಾನೂನು ತಿಳುವಳಿಕೆ ಇರಲಿಲ್ವಾ ಅನ್ನೋದು ಪ್ರಶ್ನೆ. ಅಥವಾ ಸುಮ್ಮನೆ ಒಂದು ಹೈಪ್ ಕ್ರಿಯೇಟ್ ಮಾಡಿ ಪಬ್ಲಿಸಿಟಿ ಗಿಮ್ಮಿಕ್ಕಿಗೋಸ್ಕರ ಈ ರೀತಿ ಮಾಡಿದ್ರ ಅನ್ನೋದು ಪ್ರಶ್ನೆ. ಬೆಳಗ್ಗೆ ಒರಿಜಿನಲ್ ಮಚ್ಚು ಅಂತ ಇದ್ದವರು ರಾತ್ರಿ ಆಗ್ತಾ ಇದ್ದ ಹಾಗೆ ಫೈಬರ್ ಮಚ್ಚು ಅಂತ ವರಸೆಯನ್ನ ಬದಲಾಯಿಸಿದ್ರ. ಹಾಗಾದ್ರೆ ಇನ್ಸ್ಟಾ ರೀಲ್ನಲ್ಲಿ ವಿನಯ್ ಮತ್ತು ರಜತ್ ಸಾರ್ವಜನಿಕವಾಗಿ ಮಚ್ಚನ್ನ ಪ್ರದರ್ಶನ ಮಾಡಿದ್ರು. ಆರ್ಮ್ಸ್ ಆಕ್ಟ್ ನಡಿ ಇಬ್ಬರನ್ನ ಕೂಡ ಪೊಲೀಸರು ಬಂಧಿಸಿದ್ರು. ಫೈಬರ್ ಮಚ್ಚು ಅಂತ ನಿರ್ಧಾರಕ್ಕೆ ರಾತ್ರಿ ಆಗೋಷ್ಟೊತ್ತಿಗೆ ಬಂದುಬಿಟ್ರಾ ಅನ್ನೋದು ಪ್ರಶ್ನೆ. ಆರೋಪಿಗಳ ಮಾತನ್ನೇ ಬಸವೇಶ್ವರನಗರ ಠಾಣೆಯ ಖಾಕಿ ಟೀಮ್ ನಂಬ್ತಾ. ಹಾಗಾದ್ರೆ ಬೆಳಗ್ಗೆ ಮತ್ತೆ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟು ರಿಲೀಸನ್ನು ಮಾಡಿದ್ದಾರೆ. ರೀಲ್ಸ್ನಲ್ಲಿ ಪ್ರದರ್ಶಿಸಿರುವಂತಹ ಮಚ್ಚು ಒರಿಜಿನಲ್ ಅಲ್ವಾ? ಹಾಗಾದ್ರೆ ಶೂಟಿಂಗ್ ಟೈಮ್ನಲ್ಲಿ ಕೂಡ ಈ ಮಚ್ಚನ್ನು ಪ್ರದರ್ಶನ ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಆ ಸ್ಟೇಷನ್ ಲಿಮಿಟ್ಸ್ ಗಮನಕ್ಕೆ ತರಬೇಕಾಗತ್ತೆ. ಈ ಥರದ ಸೀನ್ ಇದೆ, ಇದಕ್ಕೋಸ್ಕರ ನಾವು ಆ್ಯಕ್ಷನ್ ಸೀನ್ನಲ್ಲಿ ಹೀಗೆ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ಅಂತೆಲ್ಲ ಪರ್ಮಿಷನ್ ತೊಗೊಂಡ ಮೇಲೆ ಅವ್ರ ಗಮನಕ್ಕೆ ತಂದ ಮೇಲೇ ನಾವು ಮಚ್ಚನ್ನು ಪ್ರದರ್ಶನ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಇವ್ರು ಯಾವುದೇ ಪರ್ಮಿಷನನ್ನು ತೆಗೆದುಕೊಂಡಿಲ್ಲ. ಆಮೇಲೆ ಇವರು ಹೇಳ್ಬೋದು, ಏನು ಬೇಕಾದರೂ ಹೇಳ್ಬೋದು, ಅದು ಫೈಬರ್ ಅನ್ಬೋದು ಅಥವಾ ಹಿತ್ತಾಳೆದು ಅನ್ಬೋದು, ಏನು ಬೇಕಾದರೂ ಅನ್ಬೋದು. ಆದರೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದ್ದ ಐಒ ಇದನ್ನೆಲ್ಲ ನೋಡದೆ ಜಸ್ಟ್ ಅಕ್ಯೂಸ್ಡ್ಗಳ ಸ್ಟೇಟ್ಮೆಂಟ್ ಮೇಲೆ ಒಂದು ಕನ್ಕ್ಲೂಷನ್ಗೆ ಬಂದುಬಿಟ್ರಾ? ಎಲ್ಲ ಕೇಸ್ನಲ್ಲೂ ಹೀಗೆ ಬರ್ತಾರಾ ಇವರು? ಇಲ್ಲೇನು ಇವರು ಮತ್ತೆ ಯಾವ ಪುರುಷಾರ್ಥಕ್ಕೆ ಎನ್ಕ್ವೈರಿ ಮಾಡಿದ್ರು ಅನ್ನೋದು ಪ್ರಶ್ನೆ. ಮತ್ತು ಅರೆಸ್ಟ್ ಅನ್ನುವಂತಹ ನಾಟಕ ಯಾಕೆ ಬೇಕಿತ್ತು ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಆಗಲೇ ಹೇಳ್ತಾ ಇದ್ನಲ್ಲ, ಒಂದು ಸ್ಟಂಟ್ ಮಾಡೋದಕ್ಕೆ ಮುಂದಾದ್ರ, ಕೇಸ್ನ ತೀವ್ರತೆಯನ್ನು ಅರ್ಥೈಸಿಕೊಳ್ಳುವಲ್ಲಿ ವಿಫಲರಾದ್ರ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ನಿನ್ನ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗೇಶ್, ಈ ಅರೆಸ್ಟ್ ಅನ್ನುವಂತಹ ಪ್ರಹಸನದ ಅಗತ್ಯನೇ ಹಾಗಾದರೆ ಇರಲಿಲ್ಲ. ಇದೇ ಕನ್ಕ್ಲೂಷನ್ಗೆ ಅವ್ರು ರಾತ್ರಿ ಅಷ್ಟೊತ್ತಿಗೆ ಬರ್ತಾರೆ ಅಂದರೆ ಸುಮ್ಮನೆ ಒಂದು ಸ್ಟಂಟ್ ಮಾಡೋದಕ್ಕೆ ಹೋದ್ರ ಪೊಲೀಸರು ಅನ್ನೋದು ಪ್ರಶ್ನೆ ಆಗುತ್ತೆ. ಮಮತಾ, ಖಂಡಿತವಾಗಿ ರಜತ್ ಮತ್ತು ವಿನಯ್ ಗೌಡ ವಿಚಾರದಲ್ಲಿ ಪೊಲೀಸರು ಎಲ್ಲ ಒಂದು ಕಡೆ ಎಡವಿದ್ರ ಅನ್ನುವಂಥ ಅನುಮಾನಗಳು ಕೂಡ ಹುಟ್ಟು ಹಾಕ್ತಿರುವಂಥದ್ದು. ಕಾರಣ ನಿನ್ನೆ ಮಧ್ಯಾಹ್ನದವರೆಗೂ ಅವರನ್ನು ಅರೆಸ್ಟ್ ಮಾಡಿ, ಅರೆಸ್ಟ್ ತೋರಿಸಿ, ಅದು ಕೂಡ ಆರ್ಮ್ಸ್ ಆ್ಯಕ್ಟ್ ಅಡಿ ಅವರ ಮೇಲೆ FIR ಮಾಡಿ ತನಿಖೆ ಮಾಡಿದಂಥ ಪೊಲೀಸರು ಮಧ್ಯರಾತ್ರಿ ಹೊತ್ತಿಗೆ ಒಂದು ತೀರ್ಮಾನಕ್ಕೆ ಬಂದು ಅವರನ್ನು ಕೇವಲ ನೋಟಿಸ್ ಕೊಟ್ಟು ಮತ್ತೆ ವಿಚಾರಣೆಗೆ ಬರಲಿಕ್ಕೆ ಹೇಳಿ ಬಿಟ್ಟು ಕಳಿಸಿರುವಂಥದ್ದು ಹಲವು ಅನುಮಾನಗಳಿಗೆ ಕಾರಣ ಮಾಡಿಕೊಡ್ತಾ ಇದೆ. ಕಾರಣ ಅವರನ್ನು ಬಂಧನ ಮಾಡಿದ ಮೇಲೆ ಅಧಿಕೃತವಾಗಿ ಸ್ಟೇಷನ್ ಬೇಲ್ ಕೊಡಬೇಕು, ಹೊರತು ಕೋರ್ಟಿಗೆ ಹಾಜರುಪಡಿಸಿ ಕೋರ್ಟನ್ನು ಬೇಲ್ ಕೊಟ್ಟ ಬಳಿಕ ಅವರಿಗೆ ಬಿಡುಗಡೆ ಮಾಡಬೇಕು. ಆದರೆ ಈ ವಿಚಾರದಲ್ಲಿ ಅದು ಕೂಡ ಆರ್ಮ್ಸ್ ಆ್ಯಕ್ಟ್ ಅಡಿ ಆರೋಪಿಗಳ ವಿರುದ್ಧ ಏನು ಕೇಸನ್ನು ದಾಖಲಿಸ್ಕೊಂಡ ಬಳಿಕ ಅವರು ಬಳಸಿದ್ದಂಥ ಆರ್ಮ್ಸ್ ಎಲ್ಲಿ ಬಳಸಿದ್ರು ಅಲ್ಲಿ ಹೋಗಿ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಸ್ಪಾಟ್ ಮಾಜರ್ ಕೂಡ ಮಾಡಬೇಕಾಯಿತು. ಈ ವಿನಯ್ ಮತ್ತು ಕಿಶನ್ ಅವರ ಇದ್ರ ವಿಚಾರವಾಗಿ ಯಾವುದೇ ರೀತಿಯ ಪ್ರೊಸೀಜರನ್ನು ಪೊಲೀಸರು ಮಾಡದೆ ಅವರನ್ನು ಕೇವಲ ವಿಚಾರಣೆಯನ್ನು ಮಾಡಿ ಅರೆಸ್ಟ್ ಮಾಡುವ ಪ್ರೊಸೀಜರನ್ನು ಮಾಡು ಕೂಡ ನಂತರ ಮಧ್ಯರಾತ್ರಿ ಬಳಿಕ ಅವರನ್ನು ಬಿಟ್ಟು ಕಳಿಸಿರುವಂಥದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಮಮತಾ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನಾಗೇಶ್.